ಬ್ಯಾಟಿಂಗು ಬೇಡ ಬೌಲಿಂಗು ಬೇಡ, ಗೋಲ ತಗೊಂಡು ಆರಾಮಾಗಿ ಬಿಸಿಲಲ್ಲಿ ತಣ್ಣಗೆ ಕುತ್ಕೊಂಡು ಎಲ್ಲರೂ ತಿನ್ನೋಣ. ನಾನು ನಮ್ಮ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡ್ ಬರ್ತೀನಿ, ನೀವೆಲ್ಲರೂ ದುಡ್ಡು ಇಸ್ಕೊಂಡ್ ಬನ್ನಿ ಬೇಗ. ನಾನು ದುಡ್ಡು ಇಸ್ಕೊಂಡ್ ಬರ್ತೀನಿ. ಹಬ್ಬ, ಎಲ್ಲರೂ ದುಡ್ಡು ತರಕ್ ಹೋದ್ರು. ಚುಪ್ಪಿ ನನಗೂ ಸೇರಿಸಿ ದುಡ್ಡು ತರ್ತಾಳೆ. ನಾನು ಒಂದ್ ಗೋಲ ತಗೊಂಡ್ ತಿಂತೀನಿ. ಯಾವ ಫ್ಲೇವರ್ ಗೋಲ ತಗೊಂಡ್ ತಿನ್ಲಿ? ಕಾಲ ಕಟ್ಟ ಗೋಲನೇ ಚೆನ್ನಾಗಿರುತ್ತೆ, ಆರೆಂಜ್ ಚೆನ್ನಾಗಿರುತ್ತೆ, ಮ್ಯಾಂಗೋನು ಚೆನ್ನಾಗಿರುತ್ತೆ. ಒಂದ್ ಕೆಲಸ ಮಾಡ್ತೀನಿ, ಆರೆಂಜ್ ಮ್ಯಾಂಗೋ ಕಾಲ ಕಟ್ಟ ಎಲ್ಲ ಮಿಕ್ಸ್ ಮಾಡಿಸಿ ಒಂದು ಒಳ್ಳೆ ಗೋಲ ಮಾಡಕ್ ಹೇಳ್ತೀನಿ ಅಂಕಲ್ಗೆ. ಚೆನ್ನಾಗಿ ಕುತ್ಕೊಂಡು ಎಲ್ಲ ಫ್ಲೇವರ್ದು ಕುತ್ಕೊಂಡು ತಿಂದು ಬಿಡ್ತೀನಿ. ಗೋಲ ಗೋಲ. ಅಜ್ಜಿ ಏನವ ಚುಪ್ಪಿ? ಅಜ್ಜಿ ಅಜ್ಜಿ ಈಗಲೇ 5 ರೂಪಾಯಿ, ನನಗೆ 5 ರೂಪಾಯಿ, ಗಿರೀಶಂಗೆ 5 ರೂಪಾಯಿ ಕೊಡಜ್ಜಿ. ಗೋಲ ಬಂದಿದೆ ಮಾರ್ಕೊಂಡು, ಎಲ್ಲ ಫ್ಲೇವರು ಇದೆ, ಆರೆಂಜು ಮ್ಯಾಂಗೋ ಕಾಲಕಟ್ಟ ಎಲ್ಲ ಫ್ಲೇವರು ಇದೆ. ನಾನು ಒಂದು ತಗೊಂಡು ತಿಂತೀನಿ, ಗಿರೀಶನ ತಗೊಂಡು ತಿಂತಾನಂತೆ. ಬೇಗ ದುಡ್ಡು ಕೊಡಜ್ಜಿ, ಕೊಡಲ್ಲ ಅಂತ ಮಾತ್ರ ಹೇಳ್ಬೇಡ ಕಣಜ್ಜಿ. ಅಯ್ಯೋ, ನಿಮ್ಮ ಐಸ್ ಕ್ರೀಮ್ ಬಂದ್ರೆ ಸಾಕು ಓಡ್ ಬರ್ತೀರಾ. ಅಜ್ಜಿ ಐಸ್ ಕ್ರೀಮ್ ಬಂದೈತೆ ದುಡ್ಡು ಕೊಡು ಅಂತ. ಈ ಕಡೆ ಆಮೇಲೆ ಅಜ್ಜಿ ಕೂದಲು ಬಂದ್ರು ಓಡ್ ಬರ್ತೀರಪ್ಪ. ಅದು ಎಂಥದೋ ಕಾಟನ್ ಕ್ಯಾಂಡಿ ಬಂದೈತೆ ಕಣಜ್ಜಿ, ಕೊಡು ದುಡ್ಡು ಅಂತ. ಆಮೇಲೆ ಇವಾಗ ಅದು ಎಂಥದೋ ಗೋಲ ಬಂದೈತೆ, ಗೋಲಕ್ಕೂ ಓಡ್ ಬಂದೀಯ. ಸ್ವಲ್ಪ ತಾದ್ಮೇಲೆ ಕೂಲ್ ಡ್ರಿಂಕ್ಸ್ ಮಾರಕ್ ಬರ್ತಾರೆ, ಅದನ್ನೂ ಕೊಡ್ಸಜ್ಜಿ ಇದನ್ನೂ ಕೊಡ್ಸಜ್ಜಿ ಅಂತ ದಿನ ಒಂದು 50 ರೂಪಾಯಿ ತಿಂಡಿ ತಿಂತಿರಲ್ರು. ಯಾಕಾದ್ರೂ ಈ ಸ್ಕೂಲ್ನವ್ರು 2 ತಿಂಗಳು ರಜಾ ಕೊಡ್ತಾರಪ್ಪ ದೇವ್ರೇ ಭಗವಂತ. 2 ತಿಂಗಳು ಇವ್ರುಗಳನ್ನ ಮನೇಲಿ ಇಟ್ಕೊಂಡು ಕಂಡಿದ್ದು ಕೇಳಿದ್ನೆಲ್ಲ ತಿನ್ನಕ್ ಕೊಡ್ಸಿ ನಂಗಂತೂ ಸಾಕಾಗಿ ಹೋಗಿದೆ. ಇವಾಗ ಗೋಲಾಗೆ ಅಂತ 5 ರೂಪಾಯಿ ದುಡ್ಡು ಕೊಡ್ತಿದ್ದೀನಿ. ಮತ್ತೊಮ್ಮೆ ಎಲ್ಲಾದ್ರೂ ಬಂದು ಅದ್ ಕೊಡ್ಸು ಇದ್ ಕೊಡ್ಸು, ಅದ್ ಮಾರಕ್ ಬಂದಿಯಾರೆ ಇದ್ ಮಾರಕ್ ಬಂದಿಯಾರೆ ಅಂತ ಅನ್ನು. ಆಮೇಲೆ ನಿಮ್ಮಿಬ್ರದ್ದು ಗ್ರಾಚಾರ ಬಿಡಿಸ್ಬಿಡ್ತೀನಿ ನೋಡ್ತೀರ. ಮೇಲೆ ತಗ 5 ರೂಪಾಯಿದು ಗೋಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ಮತ್ ಬಂದ್ರ ಮೇಲೆ ಏನಿಲ್ಲ. ತುಂಬಾ ಥ್ಯಾಂಕ್ಸ್ ಅಜ್ಜಿ. ಇವಾಗ್ಲೇ ಈ ದುಡ್ಡನ್ನ ಗೋಲ ಅಂಕಲಿಗೆ ಕೊಟ್ಟು ಗೋಲ ತಗೊಂಡ್ ತಿನ್ಬೇಕು. ಅಮ್ಮ ಅಮ್ಮ, ಮನೆ ಆಚೆ ಗೋಲ ಬಂದಿದೆ ಕಣೆ ಅಮ್ಮ, ದುಡ್ಡು ಕೊಡೆ ಒಂಚೂರು. ಅಯ್ಯೋ ದೇವ್ರೆ, ಸಣ್ಣ ಸಣ್ಣ ಮಕ್ಳು ಕಣ ಗೋಲ ತಿನ್ನೋದು. ವಯಸ್ಸು ಕಟ್ಟ ವಯಸ್ಸಾಯ್ತು, ದೇಹನೂ ಬೆಳಿಲಿಲ್ಲ ಬುದ್ಧಿನೂ ಬೆಳಿಲಿಲ್ಲ. ಮಕ್ಳು ತಿನ್ನೋದ್ನೆಲ್ಲ ಬಂದು ಕೇಳ್ತೀಯ, ಮಕ್ಳ ಜೊತೆ ಕೂಡ್ಕೊಂಡು ಆಟ ಆಡ್ತೀಯ. ಒಂಚೂರು ದೊಡ್ಡನಾಗೋಣ, ಸ್ಕಿಪ್ಪಿಂಗ್ ಮಾಡೋಣ, ಉದ್ದ ಬೆಳೆಯೋಣ ಅನ್ನೋದೆಲ್ಲ ಇಲ್ಲ ನಿನಗೆ. ಮಕ್ಳ ಜೊತೆ ಕೂಡ್ಕೊಂಡು ಆಟ ಆಡು. ಬಾಯಿಗಿಷ್ಟು ತಗ ದುಡ್ಡು. ಅದೇ ಅಂತದ್ದು ಗೋಲ ಅಂದಲ್ಲ, ಅದನ್ನ ತಿನ್ಕೊಂಡು ಮಿಕ್ಕಿ ದುಡ್ಡಿಗೆ ತರಕಾರಿ ತಗೊಂಡು ಮನೆ ಕಡೆಗೆ ಬಾ. ಅಲ್ಲಿ ಕ್ರಿಕೆಟ್ ಚಿನ್ನಿ ದಾಂಡು ಅಂತೆಲ್ಲ ಆಟ ಆಡ್ಕೊಂಡು ನಿಂತ್ಕೋಬೇಡ ಆಯ್ತಾ? ಮಿಕ್ಕಿ ದುಡ್ಡಿಗೆ ತರಕಾರಿ ತತ್ತಿನ್ ಬಿಡು. ಈ ಸುಬ್ಬಮ್ಮಂಗೆ ಒಂಚೂರು ಹೇಳ್ಬೇಕು, ಅವಳ ಮೊಮ್ಮಕ್ಕಳನ್ನ ನನ್ನ ಮಗನಿಂದ ದೂರ ಇಡು ಅಂತ. ಈ ಕತ್ತೆ ವಯಸ್ಸಾಗಿರೋ ಮಗನ ಜೊತೆ ಆ ಸಣ್ಣ ಸಣ್ಣ ಮಕ್ಕಳು ಸೇರ್ಕೊಂಡು ಆಟ ಆಡ್ತಾವ ಹಂಗೆಯ. ಅಂಕಲ್ ನೋಡಿ, ಎಲ್ಲರೂ 5 ರೂಪಾಯಿ ತಂದಿದೀವಿ. ಬೇಗ ಗೋಲ ಕೊಡಿ, ನನಗೆ ಕಾಲ ಕಟ್ಟಬೇಕು. ನನಗೆ ಕಾಲ ಕಟ್ಟ ಆರೆಂಜ್ ಮ್ಯಾಂಗೋ ಎಲ್ಲ ಒಂದು ಚೂಚೂರು ಹಾಕ್ಬಿಟ್ಟು ಒಂದು ಗೋಲ ಮಾಡ್ಕೊಡಿ. ನನಗೆ ಆರೆಂಜ್ ಗೋಲ, ನನಗೆ ಮ್ಯಾಂಗೋ ಗೋಲ ಮಾಡ್ಕೊಡಿ ಅಣ್ಣ. ಮಕ್ಕಳ 5 ರೂಪಾಯಿಗೆ ಯಾರು ನಿಮ್ಮ ಅಪ್ಪ ಕೊಡ್ಬೇಕಷ್ಟೇ ಗೋಲನ. ಇಲ್ಲಿ ನಾನು ಗೋಲ ಮಾಡ್ತಿರೋದು 10 ರೂಪಾಯಿಗೆ. ಹೋಗಿ ಮನೆಗೆ ಹೋಗ್ಬಿಟ್ಟು ಇನ್ನೂ 5 ರೂಪಾಯಿ ಇಸ್ಕ ಬನ್ನಿ. ಏನು ಗೋಲ 10 ರೂಪಾಯ? ಮತ್ತೆ ಎಲ್ಲಾದ್ರೂ ಅಜ್ಜಿ ಹತ್ರ ಇನ್ನೂ 10 ರೂಪಾಯಿ ಕೊಡು ಅಂತ ಕೇಳಕ್ ಹೋದ್ರೆ ನಮ್ಮ ಅಜ್ಜಿ ಪರ್ಕೆ ಕಟ್ಟಿ ಪೂಜೆ ಮಾಡ್ಬಿಡುತ್ತೆ ಅಷ್ಟೇ. ನಾನಂತೂ ಹೋಗಲ್ಲ. ಅಂಕಲ್ ಅಂಕಲ್ ಪ್ಲೀಸ್ ಪ್ಲೀಸ್ ಅಂಕಲ್, 5 ರೂಪಾಯಿಗೆ ಗೋಲ ಕೊಟ್ಬಿಡಿ ಅಂಕಲ್ ಇದೊಂದ್ಸಲ. ಓಹೋ, ಅದೆಂಗಮ್ಮ ಆಗುತ್ತೆ 5 ರೂಪಾಯಿ ಗೋಲ ಕೊಡಕ್ಕೆ? ಒಂದ್ ಕೆಲಸ ಮಾಡ್ತೀನಿ, ಎಲ್ಲರದ್ದು ಸೇರಿ 20 ರೂಪಾಯಿ ಆಗುತ್ತಲ್ಲ, 2 ಗೋಲ ಕೊಡ್ತೀನಿ. ಹೆಣ್ಮಕ್ಳು ಇಬ್ರು 1 ಗೋಲನ ಹಂಚ್ಕೊಂತೀನಿ, ಗಂಡ್ ಮಕ್ಳು ಇಬ್ರು ಇನ್ನೊಂದು ಗೋಲನ ಹಂಚ್ಕೊಂತೀನಿ. ಎಂಜಲ್ ತಿನ್ನದ? ನಾನಂತೂ ಎಂಜಲ್ ತಿನ್ನಲ್ಲ ಅಂಕಲ್, ಪ್ಲೀಸ್ 5 ರೂಪಾಯಿಗೆ ಒಂದು ಗೋಲ ಕೊಟ್ಬಿಡಿ. ಹೋಗಿ ಹೋಗಿ, ಮುಂದೆ ಯಾರಾದ್ರೂ ಬೇರೆಯವ್ರು 5 ರೂಪಾಯಿ ಗೋಲ ಮಾಡ್ತೀರಾ ಅಂತ ನೋಡ್ಬಿಟ್ಟು ಇಸ್ಕೊಂತೀನಿ. ನಾನಂತೂ 5 ರೂಪಾಯಿ ಗೋಲ ಕೊಡಲ್ಲ. ಇವಾಗ್ಲೇ ಹೋಗಿ ಅಜ್ಜಿನ ಕರ್ಕೊ ಬರ್ತೀನಿ. ಅಜ್ಜಿ ಮಾತ್ರ ಇದಕ್ಕೆ ಉಪಾಯ ಹೇಳಕ್ ಸಾಧ್ಯ. ಇವಾಗ ಬರೀ ಗೋಲ ಅಂತ ಕೂಗಲ್ಲ, ಗೋಲ ಗೋಲ 10 ರೂಪಾಯಿಗೆ ಒಂದು ಗೋಲ ಅಂತ ಕೂಗ್ತೀನಿ. ಇಲ್ಲ ಅಂದ್ರೆ ಈ ತರ ಮಕ್ಕಳು ಬಂದು 5 ರೂಪಾಯಿ ಗೋಲ ಕೊಡಿ, ಫ್ರೀ ಗೋಲ ಕೊಡಿ ಅಂತ ಕೇಳ್ಬಿಡ್ತಾರೆ. ಬಹಳ ತರಲೆ ಮಕ್ಕಳು ಇದು ಈಗಿನ ಕಾಲದಲ್ಲಿ. ಅಜ್ಜಿ ಅಜ್ಜಿ ನೋಡಜ್ಜಿ, ಇದೇ ಗೋಲ ಅಂಕಲ್ 5 ರೂಪಾಯಿ ಗೋಲ ಕೊಡಲ್ವಂತೆ, 10 ರೂಪಾಯಿ ಅಂತೆ ಕಣಜ್ಜಿ ಗೋಲ. 10 ರೂಪಾಯಿ ಎಲ್ಲಿದೆ ಅಜ್ಜಿ ನಮ್ಮ ಹತ್ರ? ನೀನ್ ನಮಗೆ ಕೊಟ್ಟಿದ್ದು 5 ರೂಪಾಯಿ ಅಲ್ವಾ? ಓ ಅಣ್ಣ, ಏನಣ್ಣ ನಿಂದು ವಸೂಲಿ? 5 ರೂಪಾಯಿಗೆ ಮಕ್ಕಳಿಗೆ ಗೋಲ ಕೊಡೋದ್ಬಿಟ್ಟು 10 ರೂಪಾಯಿ ಅಂತ ಕೇಳ್ತೀಯಲ್ಲ ನೀರಿನ ಗೋಲ ಮಾಡಕ್ಕೆ. ಅದೇನ್ ಭಾರಿಯಾ? ಐಸ್ ಕೆಡ್ಡೆನ ಪುಡಿ ಮಾಡ್ಬಿಟ್ಟು ಅದೊಂಚೂರು ಜ್ಯೂಸ್ ಹಾಕಕ್ಕೆ 10 ರೂಪಾಯಿ ಕೇಳ್ತಿದೆಯಲ್ಲ. ಈ ತರ ವಸೂಲಿ ನಮ್ಮ ಊರಲ್ಲೆಲ್ಲ ನಡೆಯಲ್ಲ. ನಮ್ಮ ಊರಲ್ಲಿ ವ್ಯಾಪಾರ ಮಾಡ್ಬೇಕು ಅಂದ್ರೆ 5 ರೂಪಾಯಿಗೆ ಗೋಲ ಕೊಡ್ಬೇಕು ಅಷ್ಟೇಯ. ವಸೂಲಿ ಅಲ್ಲ ಕಣ್ರಕ್ಕ, ವ್ಯಾಪಾರ. ವ್ಯಾಪಾರ ಮಾಡಿದ್ರೆ ತಾನೇ ನಮ್ಮ ಹೊಟ್ಟೆ ಪಾಡು ನಡೆಯೋದು. ನಾವು ಒಂದ್ 4 ಕಾಸು ಉಳಿಸ್ಬಿಟ್ಟು ನಮ್ಮ ಹೊಟ್ಟೆ ಬಗ್ಗೆನೂ ನೋಡ್ಕೋಬೇಕಲ್ಲ. ಈ ಮಕ್ಕಳಿಗೆ 5 ರೂಪಾಯಿಗೆ ಗೋಲ ಕೊಡಕ್ ಆಗಲ್ಲ ಕಣ್ರಕ್ಕ. ನೀನ್ ಮಾಡ್ತಿರೋದ್ ಬಾರಿ ಸೀಮಿಗಿಲ್ಲದ ಗೋಲ ವ್ಯಾಪಾರ ನೋಡು. ಇದನ್ನೆಲ್ಲ ನಾವು ಮಾಡಿ ಬಿಟ್ಟಿರೋದು. ಯೋ ಒಂದ್ ಗೋಲ ಮಾಡಕ್ಕೆ ನಿಂಗೆ 2 ರೂಪಾಯಿ ಖರ್ಚು ಬೀಳಲ್ಲ, ನನಗೆ ಚೆನ್ನಾಗಿ ಗೊತ್ತು.
₹10 ಇಸ್ಕೊಂಡು ₹8 ಲಾಭ ಮಾಡೋದ್ ಬಿಟ್ಟು ಸಣ್ಣ ಸಣ್ಣ ಮಕ್ಳಿಗೆ ₹5 ಮಾರ್ಬಿಟ್ಟು ₹3 ಲಾಭ ಮಾಡು ಸಾಕು. ಓ ಒಂದು ಗೋಲಾಗೆ ₹2 ಖರ್ಚು ಅಷ್ಟೇ ನನಗೆ ಗೊತ್ತು. ಸುಮ್ಮನೆ ಕೊಡು, ಅದೊಂದು ಐಸ್ ಗೆಡ್ಡೆನ ಪುಡಿ ಮಾಡಿ ಒಂದು ಚೂರು ರಸ ಹಾಕಿ ಜ್ಯೂಸ್ ರಸ ಹಾಕಿ ಕೊಡೋಕ್ಕೆ ಓ ಭಾರಿ ವಸೂಲಿ. ನೀನೆಲ್ಲಾದ್ರೂ ₹5 ನಮ್ಮ ಮಕ್ಕಳುಗಳಿಗೆ ಗೋಲಾ ಕೊಡ್ಲಿಲ್ಲ ಅಂದ್ರೆ ನೋಡ್ತೀರಿ ಇವಾಗ್ಲಯ್ಯ. ನಮ್ಮ ಊರಿಂದನೇ ಇವಾಗ್ಲೇ ಒಂದು ವ್ಯಾಪಾರ ಮಾಡಕ್ ಬಿಡ್ದಂಗೆ ಆಚೆ ಹಾಕಿಸ್ತೀನಿ ನೋಡ್ತೀರಿ ಇವಾಗ. ಅಕ್ಕ ಹಂಗೆಲ್ಲ ಮಾಡ್ಬಿಡಿ ಅಕ್ಕ, ಸುಮ್ಮನಿರಿ. ಇವಾಗ ನೋಡಿ ಈ 4 ಮಕ್ಕಳಿಗೆ ₹5 ಒಂದೊಂದು ಗೋಲಾ ಕೊಡ್ತೀನಿ. ಆದ್ರೆ ಈ ಊರಲ್ಲಿ ಬೇರೆಯವ್ರಿಗೆ ಯಾರಿಗೂ ನಾನು ₹5 ಕೊಡಲ್ಲ. ನೀವು ಸುಮ್ಮನೆ ಮಕ್ಕಳ ಯಾರಿಗೂ ಹೇಳ್ಬೇಡಿ ₹5 ಗೋಲಾ ಕೊಟ್ಟೆ ಅಂತ. ಸುಮ್ಮನೆ ನಾನು ಕೊಟ್ಟಿರೋ ಗೋಲನ್ ತಿನ್ಕೊಂಡು ಮನೆ ಕಡೆಗೆ ಹೋಗಿ. ಊರಲ್ಲೆಲ್ಲ ₹10 ಅನ್ನಂಗೆ ಮಾಡ್ತೀನಿ ನಾನು. ತಗೊಳ್ಳಿ ಎಲ್ಲರೂ ಗೋಲಾ ತಿನ್ನಿ. ಅಣ್ಣ ಮಕ್ಕಳಿಗೇನೋ ₹5 ಅನ್ನಂಗೆ ಗೋಲಾ ಕೊಟ್ಟೆ, ಈ ಕಡೆ ಒಂದು ಫ್ರೀಯಾಗಿ ಕೊಡಿಲಿ. ಏನು ಫ್ರೀಯಾಗಿ ಕೊಡ್ಬೇಕಾ? ಮತ್ತೆ ಫ್ರೀಯಾಗಿ ಕೊಡ್ಬಾರ್ದಾ? ನಾನು ಈ ಊರಿಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕಣೋ. ನೀನಿಲ್ಲಿ ವ್ಯಾಪಾರ ಮಾಡ್ಬೇಕು ಅಂದ್ರೆ ನನ್ನ ಪರ್ಮಿಷನ್ ತಗೋಬೇಕು. ನಾನು ಪರ್ಮಿಷನ್ ಕೊಟ್ಟಿನಿ, ಈ ಕಡೆ ಒಂದು ದೊಡ್ಡ ಗೋಲಾ ಮಾಡ್ಕೊಡಿಲಿ. ನೀನ್ ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅಜ್ಜಿ? ಓ ಸುಮ್ಮನೆ ಚುಪ್ಪಿ, ನಿಮಗೆ ಅದೆಲ್ಲ ಗೊತ್ತಾಗಲ್ಲ. ತಗೊಳ್ರಕ್ಕ ನಿಮಗೆ ಗೋಲಾ. ನೀವೇನ್ ದುಡ್ಡು ಕೊಡೋದು ಬೇಡ, ಪರ್ಮಿಷನ್ ಕೊಟ್ರಲ್ಲ ಅಷ್ಟೇ ಸಾಕು. ಎಂತ ಮಾರ್ರೆ ಗೋಲಾ ಫ್ರೀಯಾಗಿ ಇಸ್ಕೊಂಡ್ ತಿಂತೇನಿ ಅಂತ ಹೊಟ್ಟೆ ಕಿಚ್ಚಲ್ಲ ನಿಮಗೆ? ನಿಮಗೆ ಹಿಂಗೆ ಯಾರು ಫ್ರೀಯಾಗಿ ಕೊಡಲ್ಲ ಬಿಡಿ. ನಾನೇನೋ ಒಂದು ಬೂರಿ ಬಿಟ್ಟೆ ಅಂತ ಹೇಳ್ಬಿಟ್ಟು ಅವಯ್ಯ ಎದ್ರುಕೊಂಡು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಾನು ಅಂದ್ಕೊಂಡು ನಂಗೊಂದು ಫ್ರೀಯಾಗಿ ಗೋಲಾ ಸಿಕ್ತು. ನಿಮಗೆಲ್ಲ ಫ್ರೀಯಾಗಿ ಸಿಗಲ್ಲ. ಬೇರೆ ಎಲ್ಲಾದ್ರೂ ದುಡ್ಡು ಕೊಟ್ಟು ಹೋಗಿ ತಿನ್ನೋಗಿ. ಹಾಗೆ ಮತ್ತೆ ವಿಡಿಯೋ ಲೈಕ್ ಮಾಡ್ದಂಗೆ ಇರಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲೇ ನೋಡಿ ರೆಡ್ ಕಲರ್ ಕೆಂಪು ಬಟನ್ ಕಾಣಿಸ್ತಿದೆಯಲ್ಲ, ಸಬ್ಸ್ಕ್ರೈಬ್ ಬಟನ್, ಅದನ್ನ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಚುಪ್ಪೀಸ್ ಕಾರ್ಟೂನ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.